ಹಾಯ್ ಹಾಲ್, ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ವೀಟ್ ಗ್ರಾಸ್ ಹೇಗೆ ಮಾಡೋದು ಅಂದರೆ ಡೆಕೋರೇಷನ್ ಕೂಡ ಆಗುತ್ತೆ, ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಸಾರಿ, ಅದಕ್ಕೆ ನಾನು ಲಕ್ಷ್ಮಿಗೆ ಕುಂಡ್ರಿಸೋಣ ಅಂತಂದ್ಬಿಟ್ಟು ಅದಕ್ಕೆ ಮಾಡಬೇಕು ಅಂತಲೇ ಆವಾಗ ಮಾಡಿಕೊಂಡೆ. ಸೊ ಅದಕ್ಕಾಗಿ ನಿಮಗೆ ಲೇಟಾಗಿ ಪೋಸ್ಟ್ ಮಾಡಿ ವೀಡಿಯೋ ಹಾಕ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಗೋಧಿ ತೊಗೊಂಡಿದ್ದೀನಿ. ಈ ಗೋಧಿನ ನಾನು 24 ಅವರ್ಸು ನೆನೆಸಬೇಕು. ಸೊ ಅದು ಮೊಳಕೆ ಆಗಬೇಕು. ಹಂಗಾಗಿ 24 ಅವರ್ಸ್ ನೆನೆದ್ರೆ ನೀಟಾಗಿ ಮೊಳಕೆ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ನಾನು ಚಿಕ್ಕದು ಟಬ್ ಥರ ತೊಗೊಂಡಿದ್ದೀನಿ. ಸೊ ನಿಮಗೆ ಏನು ಡೆಕೋರೇಷನ್ ಥರ ಏನಿದೆಯೋ ಅದನ್ನ ತೊಗೋಬೋದು. ನನಗಿಲ್ಲಿ ಏನು ಸಿಗುತ್ತೋ ಅದನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೆಂಪು ಮಣ್ಣು ನಮ್ಮ ಪಾಟಲ್ಲಿತ್ತು, ಅದನ್ನು ಸ್ವಲ್ಪ ಇತ್ತು. ಸೊ ಹಂಗಾಗಿ ಅದರಲ್ಲೇ ಮಾಡೋಣ ಅಂತಂದ್ಬಿಟ್ಟು ಯಾವ ಮಣ್ಣು ಬೇಕಾದ್ರೂ ತೊಗೊಳ್ಳಿ, ಇದಕ್ಕೆ ಹತ್ರಲ್ಲೇ ಏನಿಲ್ಲ, ಎಲ್ಲ ಮಣ್ಣಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ಎರಡಕ್ಕೂ ಒಂದು ಮುಕ್ಕಾಲು ಭಾಗ ಅರ್ಧದಷ್ಟು ಮಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಕೆಂಪು ಮಣ್ಣು ಎರಡಕ್ಕೂ ಸೇರಿಸ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆ. ಮತ್ತು ನೋಡೋಕ್ಕೆ ಗ್ರೀನಿಯಾಗಿದ್ದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಹಾಗೆಯೇ ಲಕ್ಷ್ಮಿಗೆ ಒಂದು ಪ್ರಿಯವಾದ ವಸ್ತು ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ, ನಾನು ಮೊಳಕೆ ಕಾಳನ್ನ ನೀರೆಲ್ಲ ಬಸಿದ್ಬಿಟ್ಟು ಕಾಳನ್ನ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಕಟ್ಬಿಟ್ಟು ಎತ್ತಿಟ್ಟಿದ್ದೆ. ಹಂಗೆ ಇಟ್ಟರೂ ಬರುತ್ತೆ, ಸ್ವಲ್ಪ ಬೇಗ ಬರಲಿ ಅಂತಂದ್ಬಿಟ್ಟು ನಾನು ಕಟ್ಟಿಟ್ಟಿದ್ದೆ. ನೋಡಿ, ಮೊಳಕೆ ಬಂದಿದೆ. ಇಷ್ಟು ಮಾತ್ರ ಬಂದರೆ ಸಾಕಾಗುತ್ತೆ. ಇದಕ್ಕೆ ನಾನು ಅರ್ಧದಷ್ಟು ಮಣ್ಣು ಹಾಕ್ಕೊಂಡಿದ್ನಲ್ಲ ಚಿಕ್ಕ ಟಬ್ಬಲ್ಲಿ, ಅದ್ರ ಮೇಲೆ ನಾನು ಫುಲ್ಲು ಆ ಮಣ್ಣೆಲ್ಲ ಕವರ್ ಆಗೋ ಥರ ಗೋಧಿ ಮೊಳಕೆ ಬಂದಿದೆಯಲ್ವ, ಆ ಕಾಳನ್ನ ಎಲ್ಲ ಪೂರ್ತಿ ನಾನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪನೂ ಗ್ಯಾಪ್ ಬಿಡದೇ ಇರೋ ಥರ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದಕ್ಕೆ ನಾವು ಅದ್ರ ಮೇಲೆ ಇನ್ನೊಂದು ಕಾಲು ಭಾಗದಷ್ಟು ಜಸ್ಟ್ ಅದು ಕವರ್ ಹಾಕ್ಬೇಕಷ್ಟೇ. ಅಷ್ಟು ಮಾತ್ರ ಮಣ್ಣು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಓನ್ಲಿ 7 ಡೇಸು ಬೇಡ, 5 ಡೇಸ್ಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ನೋಡಿ ಬೇಕಾದರೆ ಹೇಗೆ ಬರುತ್ತೆ. ನಾನು 4-5 ಡೇಸನ್ನು ಆಗಿತ್ತು, ಇನ್ನೂ ಒಂದು 2 ಡೇಸ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬಂದಿರ್ತಿತ್ತು. ನನಗೆ ಟೈಮ್ ಇರಲಿಲ್ಲ. ಲಾಸ್ಟಲ್ಲಿ ಹಂಗೆ ನೆನಪಾಯಿತು, ಹಂಗೆ ಶೂಟ್ ಮಾಡ್ಕೊಂಡು ನಿಮಗೂ ತೋರಿಸೋಣ, ಈ ವಿಡಿಯೋ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಶೂಟ್ ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ಫುಲ್ ಕವರ್ ಆಗೋ ಥರ ಮಾಡಿಬಿಟ್ಟು ಜಸ್ಟ್ ನೀರು ಚಿಮುಕ್ಸ್ಬೇಕಷ್ಟೇ. ನೀರು ಜಾಸ್ತಿ ಹಾಕಬಾರ್ದು, ಯಾಕಂದರೆ ಗೋಧಿ ಕಾಳೆಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ರೆ ಒಂದೇ ಕಡೆ ಬೆಳೆಯುತ್ತೆ, ಫುಲ್ಲು ಸುತ್ತಲೂ ಬೆಳೆಯಲ್ಲ, ಆವಾಗ ಚೆನ್ನಾಗಿ ಕಾಣಲ್ಲ. ಸುತ್ತಲೂ ಬೆಳೆದ್ರೇ ಚೆನ್ನಾಗಿ ಕಾಣೋದಲ್ವಾ. ಹಾಗಾಗಿ ಸ್ವಲ್ಪ ಜಸ್ಟ್ ನೀಟಾಗಿ ಚುಮ್ಸ್ಕೊಂಡು ಬಿಸಿಲಲ್ಲಿ ಇಡಬೇಕು. ಮನೇಲಿ ಇಡೋಕ್ಕೆ ಹೋಗಬೇಡಿ, ಅದು ಒಂಥರ ಆಗಿಬಿಡುತ್ತೆ ಅದಕ್ಕೇ. ಹಂಗಾಗಿ ನೋಡಿ, ಈ ಥರ ನೋಡಿ. ಈಗ ಫಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಹಾಕಿದ್ದು ನೆಕ್ಸ್ಟ್ ಡೇಗೆ ನೋಡಿ ಒಂದೊಂದು ಚೂರೇ ಮೊಳಕೆ ಥರ ಬಂದಿದೆ. ಸಸಿ ಬಿಟ್ಕೋತಾ ಇದೆ. ಫಸ್ಟ್ ಡೇ ಇದು. ಸೆಕೆಂಡ್ ಡೇ ತೋರಿಸ್ತೀನಿ ನೋಡಿ. ಸೆಕೆಂಡ್ ಡೇ ನೋಡಿ, ನನಗಂತೂ ಸಖತ್ ಖುಷಿ ಆಗುತ್ತೋ ಇಲ್ಲ ಅನ್ನೋ ಥರನೇ ಮಾಡಿದೆ ನಾನು. ಸೊ ಚೆನ್ನಾಗಿ ಬಂದಿತ್ತು, ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಮಾಡಿದ್ದು, ಚೆನ್ನಾಗಿರುತ್ತಲ್ವ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಥರ್ಡ್ ಡೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ಸೈಡಲ್ಲೆಲ್ಲ ಒಂದೊಂದು ಕಡೆ ಅದಕ್ಕೆ ಮೋಸ್ಟ್ಲಿ ಗ್ಯಾಪ್ ಜಾಗ ಇಲ್ಲ ಅನಿಸುತ್ತೆ, ಹಂಗಾಗಿ ಅದು ಬೆಳೆದಿಲ್ಲ ಅನ್ಕೋತೀನಿ. ಆಮೇಲೆ ಲಾಸ್ಟ್ ಡೇ ತುಂಬ ಚೆನ್ನಾಗಾಗಿತ್ತು. ಆಮೇಲೆ 4th ಡೇ ನೋಡಿ ಸ್ವಲ್ಪ ಓಕೆ ಇನ್ನೂ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಒಂಥರ ಗ್ರೀನ್ ನೋಡಿದ್ರೇ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಲುಕ್ಕು. ನಮ್ಮ ಮನೆಗೆ ಏನೇ ಡೆಕೋರೇಷನ್ ಮಾಡಿದ್ರು ಗ್ರೀನ್ ಹಾಕಿದ್ರೆ ಸಾಕಷ್ಟು ಲುಕ್ ಕೊಡುತ್ತೆ. ಮತ್ತು ಇದು 5th ಡೇ ನೋಡಿ. 6th ಡೇಗೆ ನಾನು ದೇವ್ರ ಮುಂದೆ ಇಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಬೇಕಾದರೆ ಬೇರೆ ಥರ ಡಿಸೈನ್ ಹಾಕಿ ಮಾಡ್ಬೋದು. ಆ್ಯಕ್ಚುಲಿ ನಾನು ವರಲಕ್ಷ್ಮಿ ಫೆಸ್ಟಿವಲ್ದು ಮಾಡಿದ್ದು ಯಾವುದೇ ರೀತಿ ಶೂಟ್ ಮಾಡ್ಕೊಂಡಿಲ್ಲ, ಸಾರಿ ಅದಕ್ಕೆ. ಯಾಕಂದರೆ ತುಂಬ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಮಾಡಲೇಬೇಕು, ಹೊಸ ಮನೆ ಬೇರೆ ಯಾಕೆ ಅಂತಂದ್ಬಿಟ್ಟು ಅದನ್ನೇ ನಾನು ತುಂಬ ಇದರಲ್ಲಿ ಮಾಡಿದ್ದು. ಸೊ ನಮ್ಮನೆ ಮಹಾಲಕ್ಷ್ಮಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಹಬ್ಬ ಎಲ್ಲ ಮಾಡಿದ್ರಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.